ಫೋರ್ತ್ ಹೆಡ್ಡಿಂಗ್ ಥರ್ಡ್ ಕ್ವಶನ್. ಓಕೆ, ಈಗ ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ, ಅದನ್ನ ಫ್ಯಾಕ್ಟರೈಸ್ ಮಾಡಂತ ಹೇಳ್ತಾನೆ. ಸೊ ಅದು ಈಕ್ವೇಶನ್ ಏನು? 6x² ಪ್ಲಸ್ 5x ಮೈನಸ್ 6. ಇದನ್ನ ಯಾವ ಥರ ಸಾಲ್ವ್ ಮಾಡ್ಬೇಕಂದ್ರೆ, ಫಸ್ಟ್ ನಂಬರ್ನ ಲಾಸ್ಟ್ ನಂಬರ್ನ ಪ್ರಾಡಕ್ಟ್ ಅಂತ ತಗೊಳ್ರಿ, ಮಧ್ಯ ನಂಬರ್ನ ಸಮ್ ಅಂತ ತಗೊಳ್ರಿ. ಓಕೆನಾ? ಸೊ ಇವಾಗ ಇಲ್ಲಿ ರಫ್ ಕಾಲಮ್ ತಗೊಂಡ್ರೆ ಪ್ರಾಡಕ್ಟು. ಸೊ ಈ ಫಸ್ಟ್ ನಂಬರ್ ಲಾಸ್ಟ್ ನಂಬರ್ನ ಮಲ್ಟಿಪ್ಲೈ ಮಾಡ್ರಿ. 6x² ಇಂಟು ಮೈನಸ್ 6. ಈಗ ಪ್ರಾಡಕ್ಟ್ ನೋಡ್ರಿ, ಪ್ಲಸ್ ಇಂಟು ಮೈನಸ್ ಮೈನಸ್ 6 6 36 x² ಆಯಿತು. ಸಮ್ ಬಂದ್ಬಿಟ್ಟು ಏನಿದೆ ಪ್ಲಸ್ 5x ಇದೆ. ಓಕೆನಾ? ಸೊ ಇವಾಗ ನಿಮಗೆ ಏನು ಅರ್ಥ ಆಯ್ತು ಅಂದ್ರೆ, ಪ್ರಾಡಕ್ಟ್ ಸಮ್ ಗೊತ್ತಿದೆಯಲ್ಲ, ಇದ್ರ ಅರ್ಥ ಏನಂದ್ರೆ ನಾವು ಇವಾಗ 2 ನಂಬರ್ ಫೈಂಡ್ ಔಟ್ ಮಾಡಬೇಕು, ಮಲ್ಟಿಪ್ಲೈ ಮಾಡಿದ್ರೆ 36 ಬರಬೇಕು, ಆಡ್ ಇಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 5 ಬರಬೇಕು. ಅದರ ಅರ್ಥ. ಓಕೆ, ಸೊ ಈಗ ಏನು ಮಾಡೋಣ, ಅದು ಹೆಂಗೆ ಕಂಡಿಡ್ಬೇಕಂದ್ರೆ, ಇಲ್ಲಿ 36 ಇದೆಯಲ್ಲ, ಅದನ್ನ ಚಿಕ್ಕ ಟೇಬಲ್ ಇಂದ ಹೋಗ್ಬೇಕು. ಓಕೆ, ಸೊ 218 ಜಾ. ಓಕೆ, ಈಗ 218 36 ಬರ್ತಾ ಇದೆ, ಬಟ್ 18 ಪ್ಲಸ್ 2 20 ಆಗುತ್ತೆ. ಸೊ ಅದು ಬರಲ್ಲ. ಮತ್ತೆ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ನೋಡಲಿ, 2 9 ಜಾ. ಓಕೆ, ಅವಾಗ ನೋಡ್ರಿ ಇದಿಷ್ಟು ಎಷ್ಟಾಯ್ತು, ಇದು 2 2 ಜಾ 4 ಆಯ್ತು. ಓಕೆ, ಈಗ ನೀವು ನೋಡಿದ್ರೆ 9 4 ಜಾ 36 ಬರ್ತಾ ಇದೆ. 9 ಅಲ್ಲಿ 4 ಹೋದ್ರೆ 5 ಬರ್ತಾ ಇದೆ ತಾನೆ. ಸೊ 2 ನಂಬರ್ ಯಾವ್ಯಾವು? ಒಂದು 9x, ಇನ್ನೊಂದು 4x. ಓಕೆನಾ? ಈಗ ನಮಗೆ ಎರಡರಲ್ಲಿ ಸಮ್ ಇರೋ ಸೈನ್ ನಾವೇನ್ ಮಾಡಬೇಕು, ಇವರಿಬ್ರಲ್ಲಿ ಯಾರು ದೊಡ್ಡ ನಂಬರೋ ಅವ್ರಿಗೆ ಕೊಟ್ಬಿಡ್ಬೇಕು. ಓಕೆ, ನೆಕ್ಸ್ಟ್ ಈಗ ನನಗೆ ಪ್ರಾಡಕ್ಟ್ ಏನ್ ಬೇಕು? ಮೈನಸ್. ಅಂದ್ರೆ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಮೈನಸ್ ಬೇಕಂದ್ರೆ ಪ್ಲಸ್ ಇಂಟು ಇದು ಮೈನಸ್ ಇದ್ರೆ ತಾನೇ ಮೈನಸ್ ಆಗೋದು. ಓಕೆ, ಈಗ ಚೆಕ್ ಮಾಡಿ, ಪ್ಲಸ್ ಇಂಟು ಮೈನಸ್ ಮೈನಸ್ 9 4 ಜಾ 36 x ಇಂಟು x² ಓಕೆ, ಒಂದು ಪ್ಲಸ್ ಮೈನಸ್ ಇದ್ದಾಗ ಏನು ಗ್ರೇಟರ್ ನಂಬರ್ಸ್ ಏನಾಗ್ತದೆ, 9x ಅಲ್ಲಿ 4x ಹೋದ್ರೆ 5x. ಓಕೆನಾ? ಇವಾಗ 2 ನಂಬರ್ ಫೈಂಡ್ ಔಟ್ ಮಾಡ್ರಿ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ, ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರ್ರಿ, ಆಮೇಲೆ ಇವೆರಡು ನಂಬರ್ ಬರ್ರಿ, ಪ್ಲಸ್ 9x ಮೈನಸ್ 4x, ಆಮೇಲೆ ಮೈನಸ್ 6 ಬರ್ರಿ. ಓಕೆನಾ? ಫಸ್ಟ್ ನಂಬರು ಲಾಸ್ಟ್ ನಂಬರ್ ಆಸ್ ಇಟ್ ಈಸ್ ಬರ್ರಿ, ಮಧ್ಯ ನಂಬರ್ ಮಾತ್ರ ಇವೆರಡು ನಂಬರ್ ಬರ್ರಿ. ಯಾಕಂದ್ರೆ ನಾವು ಇದನ್ನ ಜಸ್ಟ್ ಸ್ಪ್ಲಿಟ್ ಮಾಡ್ತಾ ಇದ್ದೇವೆ. ಈಗ ನೋಡಿ, ಒಂದು ಪ್ಲಸ್ ಮೈನಸ್ ಇದ್ದಾಗ ಏನು ಗ್ರೇಟರ್ ನಂಬರ್ಸ್ ಏನಾಗ್ತೀವಿ, 9x ಅಲ್ಲಿ 4x ಹೋದ್ರೆ 5x ಬರುತ್ತೆ. ಓಕೆ, ಆಮೇಲೆ ಏನಂದ್ರೆ ಇವರಿಬ್ರಲ್ಲಿ ಕಾಮನ್ ತೆಗಿಬೇಕು. ಓಕೆ, 6 9 ಒಂದೇ ಟೇಬಲ್ ಅಲ್ಲಿ ಹೋಗ್ಬೇಕು. ಯಾವ ಟೇಬಲ್ ಅದು? 3 ಟೇಬಲ್ ಅಲ್ಲಿ ಹೋಗುತ್ತೆ. x² x ಅಲ್ಲಿ ಕಾಮನ್ ಏನು? x ಕಾಮನ್ ಆಗುತ್ತೆ. ಈಗ ನನಗೆ 6 ಬೇಕು, 3 2 ಜಾ 6, x² ಬೇಕಂದ್ರೆ x ಇಂಟು x² ಆಯ್ತು. ಇಲ್ಲಿ ಪ್ಲಸ್ ಇದೆ ಪ್ಲಸ್, ಇಲ್ಲಿ 9x ಇದೆ ಅಂತಂದ್ರೆ 3 3 ಜಾ ಬರೆದ್ರೆ ಅವಾಗ ಏನಾಗುತ್ತೆ, 3 3 ಜಾ 9, ಇಲ್ಲಿ x ಇದೆ, x ಬರ್ಬಿಟ್ಟು ಈಗ ಕಾಮನ್ ತೆಗೆದ್ರೆ. ಈಗ ನೀವೇನ್ ಮಾಡ್ರಿ, ಇದ್ರಲ್ಲಿ ಕಾಮನ್ ತೆಗಿಯೋಕ್ಕಿಂತ ಮುಂಚೆ ಸೊ ನೀವು ಒಂದು ಲಾಜಿಕ್ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಏನ್ ಬರುತ್ತೋ ಇಲ್ಲಿ ಕೂಡ ಅದೇ ಬರಬೇಕು. ಕಾಮನ್ ತೆಗ್ದ್ಮೇಲೆ ಇಲ್ಲಿ ಏನ್ ಬರುತ್ತೋ ಇಲ್ಲಿ ಕೂಡ ಅದೇ ಬರಬೇಕು. ಸೊ ನಾನೇನ್ ಮಾಡ್ಬಿಡ್ತೀನಿ, ಡೈರೆಕ್ಟ್ ಆಗಿ ಅದನ್ನೇ ಬರ್ಬಿಡ್ತೀನಿ, 2x + 3. ಇದು ಹೆಂಗಿದ್ರು ಬಂದೇ ಬರುತ್ತೆ ಅಂತ ಗೊತ್ತು. ಸೊ ಫಸ್ಟ್ ಇದು ಬರ್ಬಿಡ್ತೀನಿ. ಆಮೇಲೆ ನೋಡ್ರಿ, ನನಗೆ ಇಲ್ಲಿ ಏನ್ ಬೇಕು, 4x ಬೇಕು, ಮೈನಸ್ 4x ಬೇಕು. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ನನಗೆ 4x ಬೇಕು ತಾನೆ, 2x 2 ಜಾ 4x ಆಗುತ್ತೆ. ಓಕೆ, ಈಗ ನೀವು ಚೆಕ್ ಮಾಡ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್ 2 2 ಜಾ 4, x ಇದೆ x, ಮೈನಸ್ ಇಂಟು ಪ್ಲಸ್ ಮೈನಸ್ 2 3 ಜಾ 6 ಬರುತ್ತೆ. ಓಕೆನಾ? ಸೊ ನೀವು ಇದು ಹೆಂಗಿದ್ರು ಬರೋದ್ರಿಂದ ಕಾಮನ್ ತೆಗಿಯೋಕ್ಕಿಂತ ಬದಲು ಈ ತರ 2x + 3 ಅಂತ ಬರೆದು ಆಮೇಲೆ ಈ ನಂಬರ್ ಫೈಂಡ್ ಔಟ್ ಮಾಡೋದು ಈಸಿ. ಓಕೆ, ನೆಕ್ಸ್ಟ್ ಇವರಿಬ್ರಲ್ಲಿ ಕಾಮನ್ ತಗೊಳ್ಳಿ. ಇವರಿಬ್ರಲ್ಲಿ ಏನು ಕಾಮನ್ ಇದೆ? 2x + 3 ಕಾಮನ್ ಇದೆ. ಓಕೆ, ಇಲ್ಲಿ 2x + 3 ಹೊರಗಡೆ ತೆಗೆದ್ರೆ ಇಲ್ಲಿ 3x ಉಳಿತು, ಇಲ್ಲಿ 2x + 3 ತೆಗೆದ್ರೆ ಇಲ್ಲಿ ಏನು ಉಳಿತು, -2 ಉಳಿತು. ಸೊ ಆನ್ಸರ್ ಬಂದ್ಬಿಟ್ಟು 2x + 3 × 3x -